ನಮಸ್ಕಾರ, ನಿಮ್ಮೆಲ್ಲರಿಗೂ ಕಲರ್ಫುಲ್ ಅಡ್ಡಾಗೆ ಸ್ವಾಗತ. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಜಿ ಕನ್ನಡದ ಆಂಕರ್ ಆಗಿರುವಂತಹ ಅನುಶ್ರೀ ಕೊಡಗು ಮೂಲದ ರೋಷನ್ ರಾಮಮೂರ್ತಿ ರವರೊಂದಿಗೆ ಆಗಸ್ಟ್ 28ರಂದು ಅನುಶ್ರೀ ರವರು ಬೆಂಗಳೂರಿನಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಆಂಕರ್ ಅನುಶ್ರೀ ರವರ ಗಂಡ ರೋಷನ್ ರವರು 100 ಕೋಟಿ ರೂಪಾಯಿಯ ಒಡೆಯ ಎಂಬ ಸುದ್ದಿ ಹರಿದಾಡುತ್ತಿತ್ತು. ಈ ಬಗ್ಗೆ ಸ್ಪಷ್ಟನೆ ನೀಡಿದ ರೋಷನ್ ರವರು, ನಾನು ಐಟಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ, ನಾನು ಕೋಟ್ಯಾಧಿಪತಿ ಅಲ್ಲ ಅಂತ ರೋಷನ್ ರವರು ಹೇಳಿದ್ದಾರೆ. ರೋಷನ್ ಹಾಗೂ ಅನುಶ್ರೀ ರವರು ಭೇಟಿಯಾಗಿದ್ದು ಪುನೀತ್ ಪರ್ವ ಕಾರ್ಯಕ್ರಮದಲ್ಲಿ. ಒಂದು ಲೆಕ್ಕದಲ್ಲಿ ಅಪ್ಪು ಸರ್ ರವರೇ ನಮ್ಮನ್ನ ಸೇರಿಸಿದ್ದು ಅಂತ ಅನುಶ್ರೀ ರವರು ಹೇಳಿದ್ದಾರೆ. ಅಂದ ಹಾಗೆ ರೋಷನ್ ರವರ ತಂದೆ ರಾಮಮೂರ್ತಿ ಹಾಗೂ ಅವರ ತಾಯಿ ಸಿಸಿಲಿಯಾ. ರೋಷನ್ ರವರು ಮೂಲತಃ ಕೊಡಗಿನವರು. ಇವರು ಐಟಿ ಉದ್ಯೋಗಿ ಆಗಿದ್ದಾರೆ. ಅನುಶ್ರೀ ಹಾಗೂ ರೋಷನ್ ರವರ ಪರಿಚಯವಾಗಿದ್ದು 5 ವರ್ಷಗಳ ಹಿಂದೆ. ಇವರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಂತ ಹೇಳಿದ್ದಾರೆ. ಈಗಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಆಂಕರ್ ಅನುಶ್ರೀ ರವರು ಇದಾಗಲೇ ಆಂಕರಿಂಗ್ ಮಾಡುತ್ತಿದ್ದ ಮಹಾನಟಿ ಕಾರ್ಯಕ್ರಮದ ಗತಿ ಏನು ಎಂಬ ಚಿಂತೆ ಅಭಿಮಾನಿಗಳಿಗೆ ಇದೆ. ಈ ಬಗ್ಗೆ ಅವರಿಗೆ ಪ್ರಶ್ನೆ ಕೇಳಿದ್ದಾಗ ಅನುಶ್ರೀ ರವರು ಶಾಕಿಂಗ್ ಉತ್ತರ ನೀಡಿದ್ದಾರೆ. ಅಂದ ಹಾಗೆ ನಾಡಿದ್ದೇ ನಾನು ಡ್ಯೂಟಿಗೆ ಜಾಯಿನ್ ಆಗುತ್ತೇನೆ, ರೋಷನ್ ರವರು ಕೂಡ ಡ್ಯೂಟಿಗೆ ಹೋಗುತ್ತಾರೆ ಅಂತ ಅನುಶ್ರೀ ರವರು ಹೇಳಿದ್ದಾರೆ. ಇನ್ನು ಇವರ ಮದುವೆ ಸಮಾರಂಭದಲ್ಲಿ ಕಿರುತೆರೆ ಹಾಗೂ ಚಿತ್ರರಂಗದ ಗಣ್ಯರು ಪಾಲ್ಗೊಂಡಿದ್ದರು. ಇನ್ನು ಆಂಕರ್ ಅನುಶ್ರೀ ಹಾಗೂ ರೋಷನ್ ರವರ ಜೋಡಿ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಕಲರ್ಫುಲ್ ಅಡ್ಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.